कल्याणं स्वामी कल्याणं कल्याणं स्वामी कल्याणं शंकरसुतनिगे ವಂದಿಸುತ್ತಾ ಪಂಚಭಕ್ಷಂಗಳ ಸಮರ್ಪಿಸುತ್ತಾ ಶಂಕರಸುತನಿಗೆ ವಂದಿಸುತ್ತಾ ಪಂಚಭಕ್ಷಂಗಳ ಸಮರ್ಪಿಸುತ್ತಾ ವೆಂಕಟರಮಣನ ವಿವಾದ ಚರಿತೆಯ ಸಂತಜನ ಸಚಿವಾರ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ. ನನ್ನ ಹೆಸರು ರಾಯಣ್ಣ, ಗ್ರಾಮ ಪಂಚಾಯತ್ ಸದಸ್ಯರು. ಸುಮಾರು ನಾನು ಮೆಂಬರಾದಿಂದ 5 ವರ್ಷದಿಂದ ಒಂದು ನಿಜವಾಗಿ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಂದೇನು ಇದೇ ಥರನೇ ಮಾಡಲಿ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತೀನಿ. ಎಲ್ಲರೂ ಪ್ರೋತ್ಸಾಹ ಕೊಟ್ಟರು. ಈ ದೇವರ ಕುಲದವರೇ ಆಗಿರ್ಬೋದು, ಇನ್ನೊಬ್ಬರೇ ಆಗಿರ್ಬೋದು, ಊರಿನ ಇದೇ ಆಗಿರ್ಬೋದು, ರಾಜಕೀಯ ಇದೆ ಎಲ್ಲನೂ ಭಾಳ ಇದರ ವಿಜೃಂಭಣೆಯಿಂದ ಚೆನ್ನಾಗಿ ನಡೆಯಿತು. ಇವತ್ತು ಕಾರ್ಯಕ್ರಮಕ್ಕೆ ಶರತ್ ಬಚ್ಚೇಗೌಡರು, ಶೇಖರ್ ಗೌಡರು, ಮಂದೀಪ್ ಗೌಡರು, ಇನ್ನೂ ಸುಮಾರು ಜನ ಅನೇಕ ಮುಖಂಡರು ಬಂದಿದ್ದರು. ಯಶಸ್ವಿಯಾಗಿ ನಡೆಸ್ಕೊಟ್ರು. ಎಷ್ಟು ಸಾವಿರ ಜನ ಸೇರಿರ್ಬೋದು ಇವತ್ತು ಕಾರ್ಯಕ್ರಮ? 1000 ಜನ ಸೇರಿದ್ರು. ಊಟದ ವ್ಯವಸ್ಥೆಗಳು 1000 ಜನ ಮೇಲೇನೆ ಮಾಡಿದ್ವಿ. ಊಟದ ಪ್ರಾಬ್ಲಮ್ ಇಲ್ಲ. ಈ ಸಮಸ್ಯೆ ಜನತೆಗೆ ಈ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಊರಿನಲ್ಲಿ ಪುರಾತನವಾದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನವಿದ್ದು ಇದನ್ನು ನಾವು 14 ವರ್ಷಗಳ ಹಿಂದೆ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಿ ಈ ವರ್ಷ 14ನೇ ವರ್ಷದ ತಿರು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಊರಿನ ಗ್ರಾಮಸ್ಥರು ಮತ್ತು ನಮ್ಮ ದೇವರ ಎಲ್ಲ ಸೇರಿ ಭಾರಿ ವಿಜೃಂಭಣೆಯಿಂದ ಆಚರಿಸಿದ್ವಿ. ಈಗ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಶಾಸಕರು ಮತ್ತು ಇಲ್ಲಿನ ಮುಖಂಡರಾದ ಶೇಖರ್ ಗೌಡರು, ಮಂದೀಪ್ ಗೌಡರು, ನಮ್ಮ ಊರಿನ ಮುಖಂಡರು, ಸುತ್ತಮುತ್ತ ಎಲ್ಲ ಮುಖಂಡರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮೂರಿನ ಗ್ರಾಮಸ್ಥರು ಎಲ್ಲ ಸೇರಿ ಅನ್ನದಾನವನ್ನು ಏರ್ಪಡಿಸಿ ಸುಮಾರು 1000 ಜನ ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದಕ್ಕೆಲ್ಲ ಯಾವುದೇ ರಾಜಕೀಯ ಪ್ರೇರಿತ ಇಲ್ಲದೆ ಎಲ್ಲರೂ ಒಂದೇ ಅಂತ ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ಊರಿನ ಪರವಾಗಿ ನಾವೆಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಮತ್ತು ನಮ್ಮ ಊರಿಗೆ ಬಂದಂಥ ಎಲ್ಲ ನಮ್ಮ ದೇವರ ಕುಲದವರು ಧನ್ಯವಾದ ಹೇಳ್ತೀವಿ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತ ನಾವು ದೇವರನ್ನು ಪ್ರಾರ್ಥಿಸ್ಕೊಳ್ತೀವಿ. ಸಾಮಾನ್ಯವಾಗಿ ನಮ್ಮ ಹಳ್ಳಿ ರೀತಿಯಲ್ಲಿ ನಡೆಯುವಂಥ ಮದುವೆ ಯಾವ ರೀತಿ ನಡೀತದೆ ಅದೇ ರೀತಿ 3 ದಿವಸದಿಂದ ಅರಿಶಿನ ಶಾಸ್ತ್ರ, ನಿನ್ನೆ ಚಪ್ಪರದ ಶಾಸ್ತ್ರ, ಈಗ ಇವತ್ತು ಮುಹೂರ್ತ ಮತ್ತು ಕಲ್ಯಾಣೋತ್ಸವ ನಡೆಯಿತು. 3 ದಿವಸದ ಈ ಕಾರ್ಯಕ್ರಮ ನಡೀತಾ ಇತ್ತು. ಇವತ್ತು ಸಂಜೆ ಮಾಮೂಲಿ ಈ ಹಳ್ಳಿಯಲ್ಲಿ ಯಾವ ರೀತಿ ಕಲ್ಯಾಣ ನಡೀತದೋ ಅದೇ ಇವತ್ತು ಸಂಜೆ ಮೆರವಣಿಗೆ ಅಂದರೆ ಪಲ್ಲಕ್ಕಿ ಸಮೇತ ಮೆರವಣಿಗೆ ನಡೀತದೆ. ಇವತ್ತು ಸಂಜೆಗೂ ಇರ್ತದೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಜೂನ್ 8ನೇ ತಾರೀಕು ಕಲ್ಯಾಣೋತ್ಸವ ಆಚರಿಸ್ತೀವಿ. ಈ ಬಾರಿ 14ನೇ ವರ್ಷ ಆಗಿದ್ದರಿಂದ ಭಾರಿ ವಿಜೃಂಭಣೆಯಿಂದ ಆಚರಿಸಿದ್ವಿ. ಈ ಸರಿ ಪ್ರತಿ ವರ್ಷ ಇದು ನಡೀತದೆ. 3 ದಿನ ಈ ಕಾರ್ಯಕ್ರಮ ಇರ್ತದೆ. ಇವತ್ತು ಮುಕ್ತಾಯವಾಗ್ತದೆ ಸಾಯಂಕಾಲ ಸಂಜೆ. ಲಕ್ಷ್ಮೀನಾರಾಯಣ ಸ್ವಾಮಿ ಸಮೇತ ನಾವು ಊರೆಲ್ಲ ಮೆರವಣಿಗೆ ಇರ್ತದೆ ಪಲ್ಲಕ್ಕಿಯಲ್ಲಿ ಇವತ್ತಿನ ಸಂಜೆ ಅಷ್ಟಿರ್ತದೆ.